ಸ್ನೇಹಿತರೆ, ಇದು ಇವತ್ತಿನ ಲೈವ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೋಮವಾರದ ಲೈವ್ ಅಪ್ಡೇಟ್ ಇದು. ಸಂಡೇ ಎಲ್ಲ ಕಂಪ್ಲೀಟ್ ಆಗಿದೆ, ಎಲ್ಲ ಮುಗಿದೋಗಿದೆ, ಎಲಿಮಿನೇಷನ್ ಎಲ್ಲ ಆಗೋಯ್ತು. ಇವಾಗ ನೆಕ್ಸ್ಟು ಇಲ್ಲಿ ನಮ್ರತಾ ಅವರು, ಸಂಗೀತಾ ಶೃಂಗೇರಿ, ಸಿರಿ ಮ್ಯಾಮ್ ಅವರು, ತುಕಾಲಿ ಸಂತೋಷ್ ಅವರು, ಡ್ರೋನ್ ಪ್ರತಾಪ್ ಅವರು, ಈ ಒಂದು 5 ಜನ ಒಂದು ಸೈಡಿಗೆ ಬಂದು ಕೂತಿದ್ದಾರೆ. ಒಂದು ಸೈಡಿಗೆ ಬಂದು ಯಾಕೆ ಕೂತಿದ್ದಾರಂತೆ ಗೊತ್ತಿಲ್ಲ, ಕಂಪ್ಲೀಟಾಗಿ ಮ್ಯೂಟ್ ಮಾಡಿದ್ದಾರೆ. ಬಟ್ ನಮ್ರತಾ ಅವರ ಕೈಯಲ್ಲಿ ಮಾತ್ರ ಬಿಗ್ ಬಾಸು ಒಂದು ಟಾಸ್ಕ್ ಕೊಡ್ತಾರಲ್ಲ, ಚಟುವಟಿಕೆ ಇರಲಿ, ಟಾಸ್ಕ್ ಇರಲಿ, ಏನೇ ಇರಲಿ, ಆ ಒಂದು ಬುಕ್ಕು ಅವರ ಕೈಯಲ್ಲಿದೆ. ಆ ಬುಕ್ಕಲ್ಲಿ ಬಿಗ್ ಬಾಸ್ ಕಡೆಯಿಂದ ಏನೋ ಒಂದು ಸಂದೇಶ ಬಂದಿದೆ, ಅದನ್ನು ಓದ್ಬಿಟ್ಟು ಕೂತ್ಬಿಟ್ಟು ಇಲ್ಲಿ ಫಸ್ಟು ಡಿಸ್ಕಸ್ ಮಾಡ್ತಿರೋದು ಮಾತ್ರ ಮ್ಯೂಟ್ ಮಾಡಿರಲಿಲ್ಲ. ಅದು ಏನು ಡಿಸ್ಕಸ್ ಅಂತ ಹೇಳ್ತೀನಿ ಕೇಳಿ. ಈ ವಾರ ಸಖತ್ತಾಗಿತ್ತು. ಶ್ರುತಿ ಮ್ಯಾಮ್ ಅವ್ರು ಬಂದಿರೋದು ಖುಷಿ ಆಯಿತು. ಸೈನ್ ಶೆಟ್ಟಿ, ಶುಭಪುಂಜ್ ಅವರು ಬಂದು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ, ಅದು ಎಂಟರ್ಟೈನ್ಮೆಂಟ್ ಸಖತ್ತಾಗಿ ಸಿಕ್ತು. ಅದು ಇದು ಎಲ್ಲನೂ ಮಾತಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ವರ್ತೂರು ಸಂತೋಷ್ ಅವ್ರು ನಮ್ಮ ಕಡೆ ಬರಬೇಕಿಂತು ಅಂತ ಅನ್ನುವಷ್ಟರಲ್ಲಿ ಮ್ಯೂಟ್ ಆಯಿತು. ಇದೇನಾದರೂ ಟಿಮ್ ಮಾಡಿದಾರ ಇವರು 5 ಜನದು ಅಂತ ಅನಿಸುತ್ತೆ. 5 ಜನ ಒಂದು ಸೈಡಿಗೆ ಕೂತಿದ್ದಾರೆ ಅಂದರೆ ಟಿಮ್ ಅಂತಲೇ ಅರ್ಥ ಅಲ್ವಾ, ಬೇರೆಯವ್ರು ಏನೇ ಕೂತಿಲ್ಲ ಇಲ್ಲಿ. ಆ್ಯಕ್ಚುಲಿ ಈ ವಾರದ ಟಿಮ್ ಅಂತ ಅನಿಸುತ್ತೆ ಇದು. ಇವಾಗ ಇಲ್ಲಿ ನನ್ನ ಪ್ರಕಾರ ಮನೆಯ ದಿನಸಿಗಳನ್ನು ಪಡೆಯಲು ಏನಾದರೂ ಹೇಳ್ತಿರ್ಬೋದು ಬಿಗ್ ಬಾಸ್ ಅವರು. ಏನಾದರೂ ಟಾಸ್ಕು ಕೂಡ ಇರ್ಬೋದು, ಅದನ್ನು ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನು ಏನಾದರೂ ಸಲಹೆಗಳು ಇರ್ಬೋದು, ಅದೇ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ. ಬಿಗ್ ಬಾಸ್ ಬರ್ತಾರೆ. ಇದು ಬಿಗ್ ಬಾಸ್ ಅಂದಾಗ ನಮ್ರತ್ ಅವರಿಗೆ ಮಾತಾಡ್ತಾ ಇರ್ತಾರೆ ಬಿಗ್ ಬಾಸು. ಅದೇನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಅದೇ ಮನೆಯ ದಿನಸಿಗಳನ್ನು ಪಡೆಯೋದು ಏನಾದರೂ ಹೊಸ ಟಾಸ್ಕ್ ಇರ್ಬೋದು, ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇರ್ಬೋದು. ಮೇ ಬಿ ಇಲ್ಲಿ ತುಕಾಲಿ ಸಂತೋಷ್ ಅವರು ಎಲ್ಲರೂ ಕೂತ್ಕೊಂಡು ಒಬ್ರಿಗೊಬ್ರು ತುಂಬ ಚರ್ಚೆ ಮಾಡ್ತಿದ್ರು. ಮ್ಯೂಟ್ ಮಾಡ್ತಾರೆ ಗುರು, ಏನು ಮಾಡೋದು, ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಮ್ಯೂಟ್ ಮಾಡ್ತಾರೆ. ಅದೇ ಒಂದು ಕಷ್ಟ ಹೇಳೋದಿಲ್ಲಿ.